ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರ ಎಂಬಿನಗರ ಕಲಬುರಗಿಯ ಸಂಸ್ಥಾಪಕರ ದಿನಾಚರಣೆ ಹಾಗೂ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವ ಸಮಾರಂಭ 2025-26 ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿತು. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಶಾಲ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು, ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕಳಿ ಪದವಿ ಮಹಾವಿದ್ಯಾಲಯ, BCA ಓಕಳಿ ವಿದ್ಯಾಮಂದಿರ, ಮಹಾತ್ಮ ಬಸವೇಶ್ವರ ಕಾಲೋನಿ ಕಲಬುರಗಿಯ ಸಂಸ್ಥಾಪಕರ ದಿನಾಚರಣೆ ಹಾಗೂ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವ 2025-26 ಸಮಾರಂಭವು ಸೋಮವಾರ ದಿನಾಂಕ 16ನೇ ಫೆಬ್ರವರಿ 2026 ಸಾಯಂಕಾಲ 6 ಗಂಟೆಗೆ ಶಾಲೆಯ ಆವರಣದಲ್ಲಿ ಇರುವ ಮಂಗಳದೀಪ ಬೆಳ್ಳಿ ಮಂಟಪದ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೇವರ್ಗಿ ಮತಕ್ಷೇತ್ರದ ಶಾಸಕರು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಆಗಮಿಸಿದ್ದರು. ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜಯರಾಜ್ ಬಿ ಪಾಟೀಲ್ ಓಕಳಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಜಗನ್ನಾಥ್ ಹಾಲಂಗೆ, ವಿನಯ್ ಪಾಟೀಲ್, ಗೀತಾ ಎಸ್ ಪಾಟೀಲ್, ಕವಿತಾ ಜ ಪಾಟೀಲ್, ಮೇಘನಾ ವಿ ಪಾಟೀಲ್, ವಿಕಾಸ್ ಜ ಪಾಟೀಲ್, ಭಾರತಿ ಹುಡುಗಿಕರ್ ಸೇರಿದಂತೆ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಆಡಳಿತ ಅಧಿಕಾರಿಗಳಾದ ಶಶಿಕಲಾ ಜೆ ಪಾಟೀಲ್ ಓಕಳಿ, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಉಪಾಧ್ಯಕ್ಷರಾದ ವಿನಯ್ ಪಾಟೀಲ್, ಅಡ್ಮಿನಿಸ್ಟ್ರೇಟರ್ ಕವಿತಾ ಜೆ ಪಾಟೀಲ್ ಹಾಗೂ ಭಾರತಿ ಹುಡುಗಿಕರ್ ಸೇರಿದಂತೆ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಸದಸ್ಯರಾದ ವಿಕಾಸ್ ಜೆ ಪಾಟೀಲ್ ಓಕಳಿ, ಮೇಘನಾ ಜೆ ಪಾಟೀಲ್ ಓಕಳಿ ಸೇರಿದಂತೆ ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ಮುಖ್ಯ ಗುರುಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಶ್ರೀ ವಿನಯ್ ಪಾಟೀಲ್ ಸರ್ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಜೊತೆ ಇಂದು ನನ್ನ ತಂದೆಯವರಾದ ಹಾಗೂ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಓಕ್ಲಿ ಟ್ರಸ್ಟ್ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿಗಳಾದ, ಈ ಸಂಸ್ಥೆಯ ಬೆನ್ನೆಲುಬಾಗಿ ದಿನರಾತ್ರಿ ಕೆಲಸ ಮಾಡಿರುವ ಜಯರಾಜ್ ಬಿ ಪಾಟೀಲ್ ಓಕ್ಲಿ ಸರ್ ಅವರಿಗೂ ಕೂಡ ನನ್ನ ಕಡೆಯಿಂದ ಹಾಗೂ ಸಂಸ್ಥೆಯ ಎಲ್ಲ ಸದಸ್ಯರ ಕಡೆಯಿಂದ ಸ್ವಾಗತ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾದ್ರೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು 16ನೇ ಫೆಬ್ರವರಿ ನಮ್ಮ ತಂದೆ ಸಮಾನರಾಗಿರುವಂಥ BB ಪಾಟೀಲ್ ಓಕ್ಲಿ ಅವರ 88ನೇ ಹುಟ್ಟಹಬ್ಬ. ಅವರು ಹುಟ್ಟಿದ್ದು 16 ಫೆಬ್ರವರಿ 1938. ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬ್ ಹುಟ್ಟಿದ್ದು 25 ಡಿಸೆಂಬರ್ 1936. ಹಂಗಾದ್ರೆ ಸುಮಾರು ಒಂದು 14-15 ತಿಂಗಳು ಒಂದು ಫರ್ಕ್ ಇತ್ತು. ಅವರು ಸಮಕಾಲದವರು. ಅವ್ರ ಜೊತೆಯಾಗಿ ಏನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಮಾಜಿ ಶಾಸಕರು ಆಗಿರುವಂತಹ ಸುಭಾಷ್ ಪಾಟೀಲ್ ಕಮಲಾಪುರ್ ಅವರು ಹಾಗೂ B ಶಿವಣ್ಣ ಅಂತ ಮಾಜಿ ಮಂತ್ರಿಗಳು ಇದ್ರು. B ಶಿವಣ್ಣ ಅವರಿದ್ರು. ಮುರಳೀಧರ್ ರಾವ್, ಡಾಕ್ಟರ್ ಮುರಳೀಧರ್ ರಾವ್ ಅವರು ಕೂಡ ನಾವು ಸುಮಾರು ಒಂದು 7-8 ವರ್ಷ ಹಿಂದೆ ಅವ್ರಿಗೂ ನಾವು ಕಳ್ಕೊಂಡಿದ್ದೀವಿ. ಅವರೆಲ್ಲ ಜೊತೆಯಾಗಿ
ಒಂದೇ ಸತಿ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ. ಬಹುಶಃ ನಾನು ತಿಳಿದಿರುವಂತೆ ಬಿ ಪಾಟೀಲ್ ಓಕ್ಲಿ ಸಾಹೇಬರು, ನಾವೆಲ್ಲ ಬಹಳ ಸಣ್ಣವರಿದ್ವಿ, ಸ್ಕೂಲಲ್ಲಿ ಓದ್ತಾ ಇದ್ದೀರ. ಅಂತಹ ಒಂದು ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮ್ಮ ತಂದೆಯವರಾಗಿರೋ ದಿವಂಗತ ಧರಮ್ ಸಿಂಗ್ ಸಾಹೇಬ್ ಜೊತೆ ಯಾವಾಗಲೂ ಇರ್ತಿದ್ರು. ಅವರು 1969ರಲ್ಲಿ ಇಂದಿರಾ ವೇವ್ ಅಂತ ಒಂದು ಬುಕ್ ಬರ್ತಿದ್ರು. ಇಂದಿರಾ ವೇವ್ ಅವಾಗ ಈ ಕಾಲೇಜು ಬಿ ಪಾಟೀಲ್ ಈ ಸ್ಕೂಲಿಂದ ಪ್ರಾರಂಭಿಸಿ ಬಿ ಪಾಟೀಲ್ ಅವರು ಈ ಪ್ರಾರಂಭ ಮಾಡಿದಾಗ ನಾನು ಧರಮ್ ಸಿಂಗ್ ಸಾಹೇಬರು ಮತ್ತು ಖರ್ಗೆ ಸಾಹೇಬರ ಜೊತೆಯಲ್ಲಿ ನಾವು ವಾರ್ಷಿಕೋತ್ಸವಕ್ಕೆ ಭಾಳ 2-3 ಸಲ ಬಂದಿದ್ದೇನೆ ಅವ್ರ ಜೊತೆಯಲ್ಲಿ. ಯಾಕಂದರೆ ಬಿ ಪಾಟೀಲ್ ಓಕಳಿ ಅವರು ಭಾಳ ಥಿಂಕ್ ಟ್ಯಾಂಕ್ ಅಂತ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ, ಯಾಕಂದರೆ ಭಾಳ ಮುಂದಾಲೋಚನೆ ಅವ್ರ ಬಗ್ಗೆ ಭಾಳ, ಯಾಕಂದರೆ ಎಲ್ಲರೂ ಗೌರವ, ಯಾಕಂದರೆ ಅಂಥ ಒಬ್ಬ ನಾಯಕರಾಗಿದ್ದರು ನಮ್ಮ ಪಕ್ಷದಲ್ಲಿ. ಅವರು ರಾಜಕೀಯದಲ್ಲಿ ಬಂದು ಕೆಲವೇ ಸ್ವಲ್ಪ ಮತಗಳಲ್ಲಿ ಸೋತರು, ಆದರೆ ಅವರು ರಾಜಕೀಯದಲ್ಲಿ ಇನ್ನೂ ಗೆದ್ದಿದ್ದರೆ ಭಾಳ ಇನ್ನೂ ನಮ್ಮ ಗುಲ್ಬರ್ಗ ಭಾಳ ಅಭಿವೃದ್ಧಿ ಆಗ್ತಿತ್ತು. ಯಾಕಂದರೆ ಅವರು ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲ ನಾಯಕರಿಗೆ ಅಡ್ವೈಸರ್ ಆಗಿದ್ರು. ಧರಮ್ ಸಿಂಗ್ ಸಾಹೇಬರಿಗೆ ಅಲ್ಲಿ, ಖರ್ಗೆ ಸಾಹೇಬರಿಗೆ ಅಲ್ಲಿ ಅಂಥ ಒಬ್ಬ ನಾಯಕರು. ಈಗ ನಾವು ಜಯರಾಜ್ ಪಾಟೀಲ್ ಏನಿದ್ದಾರೆ, ನಾವು ಅವರೆಲ್ಲ ಕಾಲೇಜ್ ಮೇಟ್, ಒಂದೇ ಕಾಲೇಜಿನಲ್ಲಿ ಓದಿದವರು, ನಾವೆಲ್ಲ ಆತ್ಮೀಯ ಮಿತ್ರರು. ಹೀಗಾಗಿ ನಾವು ಈಗ ನಮ್ಮ ಅಜಯ್ ಸಿಂಗ್ ಅವರು ನಮಗೆ ಒಂದು ಹೇಳಿದ್ರಲ್ಲ, ನಾವೆಲ್ಲ ಜೊತೆಯಲ್ಲಿ ತೊಗೊಂಡು ಹೋಗೋಣ ಅಂತ ಹೇಳಿ. ನಾನು ಹೇಳಿದವ್ರಿಗೆ ನಾವೆಲ್ಲ ಕಾಲೇಜ್ ಬಿಟ್ಟು ನೀವು ಬರೋದಕ್ಕಿಂತ ಮೊದಲೇ ನಾವು ಮಾತಾಡಿದ್ದೀವಿ. ಯಾಕಂದರೆ ಈಗ ಕಾನ್ಸ್ಟಿಟ್ಯೂನ್ಸಿಗಳು ಹೆಚ್ಚಿಗೆ 72 ಕಾನ್ಸ್ಟಿಟ್ಯೂನ್ಸಿಗಳು ಹೆಚ್ಚಾಗ್ತಾ ಇದ್ದಾವೆ, ಮತ್ತು ಈಗ ತಮ್ಮದು ಆಗ್ತಾ ಇದೆ, ಮುಂದೆ ತಾವು ರೆಡಿ ಆಗಬೇಕಂತ ನಾನು, ಯಾಕಂದರೆ ಅವ್ರು ಹೇಳಿರಲಿಲ್ಲ ನನಗೆ, ಅಜಯ್ ಸಿಂಗ್ ಅವ್ರು ಹೇಳಿರಲಿಲ್ಲ. ಅದಕ್ಕಿಂತ ಮೊದಲೇ ನಾವು ಇಬ್ಬರು ಮಾತಾಡಿದೆವು, ತಾವು ನಮ್ಮ ಜೊತೆಯಲ್ಲಿ ರೆಡಿ ಆಗಬೇಕು ಅಂತೇಳಿ. ಅಂಥ ಒಂದು ಅವಕಾಶನೂ ಬರ್ಬೋದು. ಯಾಕಂದರೆ ಅವರು ನಾವೆಲ್ಲ, ಯಾಕಂದರೆ ಶ್ರೀನಿವಾಸಪ್ಪ ದರ್ಶನಪುರ ಅವರು, ನಾವು ಇವರೆಲ್ಲ ಕಾಲೇಜ್ ಮೇಟ್ಸ್ ಎಲ್ಲ ನಮ್ಮ ಟೀಮೇ ಒಂದು ರೀತಿ ಹೋಗ್ತಾ ಇದೆ. ಅದಕ್ಕೆ ತಾವು ರೆಡಿ ಆಗಬೇಕಂತ ಅವ್ರಿಗೆ ಹೇಳಿದ್ದೇವೆ. ಈಗ ನಾನು ಹೆಚ್ಚಿಗೆ, ಯಾಕಂದರೆ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ನಡೀತಕ್ಕಂಥ ಈ ಸಮಯ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲಿಲ್ಲ. ಯಾಕಂದರೆ ಪಾಲಕರು ಕೂಡ ಎಲ್ಲ ತಮ್ಮ ಮಕ್ಕಳದ ಎಲ್ಲ ನೋಡ್ಲಿಕ್ಕೆ ಬಂದು ಕೂತಿರ್ತಾರೆ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ನನಗೆ ಇಲ್ಲಿ ಕರೆಸಿ ನನಗೂ ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅನುವು ಮಾಡಿಕೊಟ್ಟಂತ ನಾನು ಸಮಯ ಹೆಚ್ಚಿಗೆ ತಗೊಳ್ಳಾರ್ದೇನೆ. ಇವತ್ತು ನಿಜವಾಗಲೂ ನನಗೆ ಸಂತೋಷ ಏನು ಅನ್ನಿಸ್ತಂದರೆ, ನಮ್ಮ ಆತ್ಮೀಯರು ಜಗದೇವ್ ಗುತ್ತದವರಿಗೆ ಒಂದು ಸಲ ನಮ್ಮ ಶಾಲೆಗೆ ಕರೆಸಿ ಇದು ಮಾಡಿಸ್ಕೊಂಡ್ರೆ ಭಾಳ ಆಸೆ ಇತ್ತು. ಅವರು ಮೊದಲನೇ ಸಲ MNC ಗುಲ್ಬರ್ಗ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಮೆರವಣಿಗೆ ಬರ್ತಾಯಿತ್ತು. ಅವಾಗ ಎಲ್ಲರೂ ಅಂದರೆ ಅವ್ರು ಕೆಳಗೆ ಇಳಕ್ಕಾಗಲ್ಲ. ನಾವು ಕರೆದ್ರೆ ಪಾಪ ಅವ್ರು ಕೆಳಗೆ ಬಂದು ನಮ್ಮ ಅತಿಥಿ ಸತ್ಕಾರ ಸ್ವೀಕರಿಸಿದ್ರು. ಆ ಸಂದರ್ಭ ನನಗೆ ಭಾಳ ನೆನಪಾಗ್ತದೆ ಸರ್. ನಾವು ಕಾಲೇಜ್ನಾಗ ಭಾಳ ಕೆಲವೊಂದು ಹೋರಾಟಗಳು ಮಾಡಿದೆವು. ಅವಾಗ ಸ್ಟ್ರೈಕ್ ಆಗಿ ಮಕ್ಕಳಿರ್ತೀವಿ, ಎಲ್ಲ ಹೋರಾಟಗಳು ಮಾಡ್ತಿದ್ದೆವು. ಆಮೇಲೆ ಈ ನಮ್ಮ ಸಂಸ್ಥೆಗೆ ಮೆಚ್ಚುಗೆ ಅವರು ಪಡಿಸಿದ್ರು, ಮತ್ತು ಡಾಕ್ಟರ್ ಅಜಯ್ ಸಾಹೇಬರು ಪಡಿಸಿದ್ರು. ನಮ್ಮ ಸಂಸ್ಥೆ ಪ್ರತಿ ವರ್ಷ ಪ್ರಾರಂಭ ಈ ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯನ್ನು ಈ ವರ್ಷ ನಮ್ಮ ಗೋಲ್ಡನ್ ಜೂಬ್ಲಿ ಆಚರಿಸ್ತಾ ಇದ್ದೀವಿ ನಾವು ಜೂನ್ ತಿಂಗಳು ಆದಮೇಲೆ. ಮತ್ತು ನಮ್ಮ ವಿಕಾಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಿಲ್ವರ್ ಜೂಬ್ಲಿ. ಅದೇ ಪ್ರಕಾರ ಈ ವರ್ಷ ನಮ್ಮದು ಫಸ್ಟ್ ಬ್ಯಾಚ್ BCI ಹೊರಗೆ ಬಂತು. ಈಗ ತಾನೇ ಆ ವಿದ್ಯಾರ್ಥಿ ಕೂಡ ಡಿಸ್ಟಿಂಕ್ಷನ್ ಪಡೆದು ಅವನು ಪ್ರೈಸ್ ಸ್ವೀಕರಿಸಿದ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ 22ನೆಯ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ದಿನವಾದ ಇಂದು ಸಾಹಿತಿಗಳು, ಸಾಧಕರು, ಶಿಕ್ಷಕರು ಮತ್ತು SSLCಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಕಲಬುರಗಿ ಜಿಲ್ಲಾ 22ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 2026ರ ಫೆಬ್ರವರಿ 16 ಮತ್ತು 17ರಂದು ಕಲಬುರಗಿ ನಗರದ ಕನ್ನಡ ಭವನದ ಬಾಪುಗೌಡ ದರ್ಶನಾಪುರ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 2026ರ ಫೆಬ್ರವರಿ 17ರಂದು ಬೆಳಗ್ಗೆ 10:45ಕ್ಕೆ ಜರುಗಿದ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ಸಾರಂಗಮಠ ಶ್ರೀಶೈಲಂನ ಜಗದ್ಗುರು ಪೂಜ್ಯ ಶ್ರೀ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಅಧ್ಯಕ್ಷರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿಯ ಸಪ್ಪ ವಹಿಸಿದ್ದರು. ಸಮ್ಮೇಳನಾಧ್ಯಕ್ಷರಾಗಿ ಸೇಡಂನ ಸಂಶೋಧಕ ಸಾಹಿತಿಗಳಾದ ಮುಡುಬಿ ಗುಂಡೇರಾವ್ ಆಗಮಿಸಿದ್ದರು.
ಉದ್ಘಾಟನೆಗಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಭಾರತೀಯ ಆಡಳಿತ ಸೇವೆ ಆಗಮಿಸಿದ್ದರು. ಆಶಯ ನುಡಿಗಳನ್ನಾಡಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ಬೆಳಗ್ಗೆ 10:45ಕ್ಕೆ ಸಮ್ಮೇಳನಾಧ್ಯಕ್ಷರ ಬದುಕು ಬರಹ ಕುರಿತು ನರಸಪ್ಪ ಚಿನ್ನಕಟ್ಟಿ ಚಿತ್ತಾಪುರ್ ಉಪನ್ಯಾಸ ನೀಡಿದರು. ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಮಲ್ಲಿಕಾರ್ಜುನ್ ಸಾರವಾಡ್, ಮಂಜುನಾಥ್ ನಾಲ್ವಾರ್ಕರ್, ಗೋಪಾಲ್ ನಾಟಿಕಾರ್, ಗುರು ಬಂಡಿ, ಪ್ರಶಾಂತ್ ಗೌಡ ಮಾಲಿ ಪಾಟೀಲ್ ಜೈನಾಪುರ್, ಮಹೇಶ್ ಧರಿ ಸೇಡಂ ಆಗಮಿಸಿದ್ದರು. ಮಂಜುನಾಥ್ ಕಂಬಾಳಿಮಠ ಸ್ವಾಗತಿಸಿದರು. ಅಂಬಾರಾಯ ಮಡ್ಡೆ, ವೆಂಕುಬಾಯಿ ರಜಪೂತ್ ನಿರೂಪಣೆ ಮಾಡಿದರು. ಶಕುಂತಲಾ ಪಾಟೀಲ್ ಜಾವಳಿ ವಂದನಾರ್ಪಣೆ ಮಾಡಿದರು. ಬೆಳಗ್ಗೆ 11:25ಕ್ಕೆ ಅನ್ನ ಅರಿವು ಅಕ್ಷರ ನೆರವು ಕುರಿತು ಗೋಷ್ಠಿ 3 ಜರುಗಿತು. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜು ತೆಗ್ಗಳಿ ವಹಿಸಿದ್ದರು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಕುರಿತು ಆದಿನಾಥ್ ಹೀರಾ ಹಾಗೂ ಆಹಾರ ಪರಿಸರದಲ್ಲಿ ಆರೋಗ್ಯದ ಚಿಂತನೆ ಕುರಿತು ಡಾಕ್ಟರ್ ಶರಣಕುಮಾರ್ ಕಂಠಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮಡು, ಶ್ರೀ ಗಂಗಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಚಿತ್ತಾಪುರದ ಅಧ್ಯಕ್ಷರಾದ ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್, ಖ್ಯಾತ ಉದ್ದಿಮೆದಾರರಾದ ಮೋಸಿನ್ ಎಂ ಪಟೇಲ್, ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷರಾದ ಜಗನ್ನಾಥ ಶೇಗ್ಜಿ, ಕಲ್ಯಾಣರಾವ್ ಶೀಲವಂತ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ಜಗದೀಶ್ ಮರಪಳ್ಳಿ ಆಗಮಿಸಿದ್ದರು. ಇದೇ ವೇಳೆ ಸಚ್ಚಿದಾನಂದ ಶಾಲೆಯ ಮಕ್ಕಳಿಂದ ಭರತನಾಟ್ಯ ಪ್ರಸ್ತುತಪಡಿಸಲಾಯಿತು. ರಾಜೇಂದ್ರ ಮಾಡಬೋಳ್ ಸ್ವಾಗತಿಸಿದರು. ಶಿವಲೀಲಾ ಕಲಗುರ್ತಿ, ವಿಶಾಲಾಕ್ಷಿ ಮಾಯಣ್ಣನವರ್ ನಿರೂಪಣೆ ಮಾಡಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಶರಣರಾಜ ಚಪ್ಪರಬಂದಿ ಸ್ವಾಗತಿಸಿದರು. ಗಣೇಶ್ ಚಿನ್ನಾಕರ್, ಸೋಮಶೇಖರಯ್ಯ ಹೊಸಮಠ್ ನಿರ್ವಹಣೆ ಮಾಡಿದರು. ಶಿವರಾಜ್ ಅಂಡಗಿ, ಸಿದ್ದಲಿಂಗಜಿ ಬಾಳಿ ನಿರೂಪಣೆ ಮಾಡಿದರು. ಧರ್ಮಣ್ಣ ಹೆಚ್ ಧನ್ನಿ ವಂದನಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಾಧಕರು, ಸಾಹಿತಿಗಳು, ಶಿಕ್ಷಕರು ಹಾಗೂ 10ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಅದರಲ್ಲಿ ಕಲಬುರಗಿಯಲ್ಲಿ ಕನ್ನಡ ಉಳಿಸಿಕೊಂಡು ಹೋಗೋದು ಬಹಳ ಕಷ್ಟಕರವಾದ ಸಂಗತಿ. ಒಂದು ಕಡೆಗೆ ಆಂಧ್ರ ಹತ್ತಾ ಇದೆ, ಇನ್ನೊಂದು ಕಡೆಗೆ ಮಹಾರಾಷ್ಟ್ರ ಹತ್ತಾ ಇದೆ. ನಮ್ಮ ಭಾಷೆಗಳಲ್ಲಿ ಬದಲಾವಣೆ ಆಗ್ತಾವೆ. ನಮ್ಮನ್ನು ನೋಡಿ ಬೆಂಗಳೂರು ಕಡೆ ಜನ ಒಂದು ನಮೂನಿ ನಗುತ್ತಾರೆ. ಆದರೆ ಗಂಡು ಭಾಷೆ ನಮ್ಮದೇ. ಗಂಡು ಮೆಟ್ಟಿದ ನಾಡು ಅಂತ ಏನಂತೇವಲ್ಲ, ಆ ಗಂಡು ಭಾಷೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಷೆ. ಈ ಭಾಷೆಯಲ್ಲಿ ಒಂದು ಕಡೆಗೆ ಆಂಧ್ರ, ಇನ್ನೊಂದು ಕಡೆಗೆ ಮಹಾರಾಷ್ಟ್ರ, ಇವೆರಡೂ ಮಿಶ್ರ ಆಗಿ ಹೋಗ್ತಾ ಇದ್ದಾವೆ ನಮ್ಮಲ್ಲಿ. ಇನ್ನೂ ಕನ್ನಡಕ್ಕೆ ಬಹಳ ಚೈತನ್ಯ ಕೊಡಬೇಕು, ಕನ್ನಡವನ್ನು ಬೆಳೆಸಬೇಕು. ಒಂದು ಕಾಲದಲ್ಲಿ ಕನ್ನಡವನ್ನೇ ಕಲಿಬೇಕಾದ್ರೆ ಬಹಳ ಕಠಿಣ ಇತ್ತು. ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸುವ ಪ್ರಸಂಗ ಇತ್ತು. ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸುವ ಪ್ರಸಂಗ ಇತ್ತು. ಅಂಥದನ್ನು ಇವತ್ತು ಸ್ವತಂತ್ರ ಬಂದ ಬಳಿಕ ಇವತ್ತು ಕನ್ನಡವನ್ನು, ಅದು ಕಲಬುರಗಿಯಲ್ಲಿ ದೊಡ್ಡ ದೊಡ್ಡ ಸಾಹಿತ್ಯಗಳಿದ್ದಾರೆ. ಒಂದು ಕಾಲದಲ್ಲಿ ಗದಿಗಿನಲ್ಲಿ ಒಂದು ಕಲ್ಲು ಹೋಗಿದ್ರೆ ಪ್ರೆಸ್ನಲ್ಲಿ ಹೋಗ್ಬಿಡ್ತಿತ್ತು, ಪ್ರಿಂಟಿಂಗ್ ಪ್ರೆಸ್ನಲ್ಲಿ. ಅಪ್ಪ ಅವರು ಇದ್ದರು. ಆ ಸಂಭ್ರಮಕ್ಕೆ ಭಾಳ ಆನಂದಿಸಿದ್ರು. ಕನ್ನಡ ಬಗ್ಗೆ ಅವ್ರಿಗೆ ಭಾಳ ಅಭಿಮಾನ ಇತ್ತು. ಈಗ ಸಹ ಈ ವೇದಿಕೆ ಮೇಲೆ ಅವರಿದ್ದಾರೆ ಎಂದು ನಾನು ಭಾವಿಸಿರುವೆನು. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅವರು ಬಹಳ ಗೌರವ ಮೂಲಕ ಆ ಕನ್ನಡ ಭಾಷೆಯ ಸಾಹಿತ್ಯಕ್ಕೆ ಒಂದು ಮಿಗಿಲಾದ ಗೌರವ ತಂದುಕೊಟ್ಟಿದ್ದರು ಅಪ್ಪ ಅವರು. ಅವರ ಆ ಸಾಹಿತ್ಯ ಮಾರ್ಗ ನಮ್ಮೆಲ್ಲರಿಗೂ ಆದರ್ಶವಾಗಲೆಂದು ಆಶಿಸುತ್ತೇನೆ. ಪೂಜ್ಯ ಗಂಗೇಕೆ ದೊಡ್ಡಪ್ಪ ಅವರು ಕೂಡ ಅಷ್ಟೇ ಕನ್ನಡಕ್ಕೆ ಅಭಿಮಾನ ಇಟ್ಟರು. ನಮ್ಮ ಸಂಸ್ಥಾನ
ಪುಸ್ತಕ ಬರೆಯುವುದು, ಬಿಡುಗಡೆ ಮಾಡುವುದು ಒಂದು ಪರಂಪರೆ ಕಲಬುರಗಿ ಉಳಿಸ್ಕೊಂಡು ಬಂದಿದೆ. ಇಲ್ಲಿ ಎದುರುಗಡೆ ಎಲ್ಲ ಸಾಹಿತಿಗಳು ಬಹಳ ಸಾಹಿತ್ಯಿಕವಾಗಿ ಭಾರಿ ಬೆಳೆಸುತ್ತಿದ್ದಾರೆ. ಇದರೊಂದಿಗೆ ನಮ್ಮೆಲ್ಲರಿಗೂ ಇನ್ನೂ ಯಾವ ರಚನಾತ್ಮಕ ಕಾರ್ಯ ಕೈಗೊಳ್ಳಲು ಸಾಧ್ಯವಿದೆ ಎಂಬುದು ಈ ಸಮ್ಮೇಳನ ಚರ್ಚೆಯಾಗಲಿ. ಕೇವಲ ಚರ್ಚೆಯಲ್ಲ, ಕಾರ್ಯಗತಗೊಳ್ಳಲಿ. ರೈತರ, ಕಾರ್ಮಿಕರ, ನಿರ್ಗತಿಕರ, ವಿದ್ಯಾರ್ಥಿಗಳ, ನಿರುದ್ಯೋಗಿಗಳ ಸಮಸ್ಯೆಗೆ ಸ್ಪಂದಿಸುತ್ತಾ ಯಾಕಂತಂದ್ರೆ ದೇಗತಿಪ್ಪಿ ಅಣ್ಣವರು ನಮಗೆ 14 ವರ್ಷ ಹಿಡಿದು ಪರಿಚಯ. ಮತ್ತು ಗುಡ್ಡರ ಮುಡುಬಿ ಅಣ್ಣವರು ನಾವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಕ್ಕಿಂತ ಹಿಡಿದು ಸೇಡಂಗ ನನಗೆ ಪರಿಚಯ ಅನ್ನೋರು ಮತ್ತು ನಮ್ಮ ಕ್ಷೇತ್ರದವರು. ಕೆಲವು ವಿಷಯಗಳು ತೆಗೆದುಕೊಂಡು ಮಾತಾಡಿದ ಸಂದರ್ಭದಲ್ಲಿ ಹೇಳಿದರು. ಕನ್ನಡ ಬಗ್ಗೆ ಭಾಳ ಅಭಿಮಾನ ಇಟ್ಟುಕೊಂಡು ಈ ರೀತಿ ಕಾರ್ಯಕ್ರಮ ಮಾಡ್ತಕ್ಕಂಥ ಏಕೈಕ ಯಾರು ರೈತರ ಜಿಲ್ಲೆಯಲ್ಲಿದ್ದು ತೆಗೆದುಕೊಂಡಂತ ಹೇಳ್ಬೇಕಾಗ್ತದೆ. ಯಾಕಂತಂದರೆ ನಾವು ಯಾರೇ ದೇಣಿಗೆ ಕೊಡ್ಬೋದು, ದೇಣಿಗೆ ಕೊಟ್ಟರು ಕಾರ್ಯಕ್ರಮ ಮಾಡ್ತಕ್ಕಂಥದ್ದಲ್ಲ. ದೇಣಿಗೆ ಕೊಟ್ಟು ನಾವು ಹೋಗ್ಬೋದು, ನಿಂತು ಕಾರ್ಯಕ್ರಮ ಮಾಡ್ತಕ್ಕಂಥ ಭಾಳ ದೊಡ್ಡ ಕೆಲಸ ನಾವು ಹೇಳ್ಬೋದು. ಇವತ್ತವರು ಅನೇಕ ಬಾರಿ ನಾವು ಯಾಕಂದ್ರೆ ಏನೇ ಕೆಲಸಗಳಿದ್ರೆ, ಏನೇ ಕಾರ್ಯಕ್ರಮಗಳಿದ್ರೆ ಸ್ಥಳೀಯ ಶಾಸಕರಿಗೆ, ದೊಡ್ಡ ಉದ್ಯಮಿಗಳಿಗೆ, ಅವರಿಗೆ ಭೇಟಿಯಾಗಿ ದೇಣಿಗೆ ಕೇಳ್ತಕ್ಕಂಥ ನಾವು ನೋಡಿದ್ದೀವಿ. ನಾನು ಸತ್ಯನೇ ಹೇಳಬೇಕಾಗ್ತದೆ. ಯಾಕಂದರೆ ಇವತ್ತು ಅವರು ಒಂದು 2 ಮಾತಾಡೋದು ನಾವು ಹೇಳಬೇಕಾಗ್ತದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಿನ್ನೆಯಿಂದ ಬಹಳ ಭರ್ಜರಿಯಾಗಿ ಉತ್ಸುಕತೆಯಾಗಿ ನಡೀತಾ ಇದೆ. ಹೀಗೆ ಗೋಷ್ಠಿ 4ರಲ್ಲಿ ಮಧ್ಯಾಹ್ನ 1:15ಕ್ಕೆ ಮುಳುಗದಿರಲಿ ಬದುಕು, ಆಮೇಲೆ ನನ್ನ ವಿಷಯ ಶಾಲಾ ಶಿಕ್ಷಣದಲ್ಲಿ ಒಂದು ನೈತಿಕ ಶಿಕ್ಷಣ ಅವಲೋಕನ. ನೈತಿಕ ಶಿಕ್ಷಣ ಬಹಳ ಅವಶ್ಯಕವಾಗಿದೆ. ಯಾಕಂದರೆ ನೈತಿಕ ಶಿಕ್ಷಣ ಸಿಗೋದು ಪ್ರೈಮರಿಯಲ್ಲಿ. ಇದರಲ್ಲಿ ಶಿಕ್ಷಕರ ಕರ್ತವ್ಯ ಬಹಳ ಅಪಾರವಾಗಿದೆ. ಮತ್ತು ಶಿಕ್ಷಣವನ್ನು ಯಾಕಂದರೆ ಬೆಳೆಸಿರಿ ಮೊಳಕೆಯಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಅದಕ್ಕೆ ಮಕ್ಕಳಲ್ಲಿ ಒಂದು ನೈತಿಕತೆಯನ್ನೇ, ಆತ್ಮವಿಶ್ವಾಸವನ್ನು ಹಾಗೂ ಅವರಲ್ಲಿ ಒಂದು ಪ್ರೇರಣೆ ತುಂಬುವುದಕ್ಕೆ ನೈತಿಕ ಶಿಕ್ಷಣ ಬಹಳ ಅವಶ್ಯಕತೆ ಇದೆ. ಬಾಬಾ ಸಾಹೇಬರು ಹೇಳಿದಂತೆ ಬಡತನವಿದ್ದರೂ ಪರವಾಗಿಲ್ಲ, ಹರಿದಿ ಬಟ್ಟೆ ಇದ್ದರೂ ಪರವಾಗಿಲ್ಲ, ಉಪವಾಸವಿದ್ದರೂ ಪರವಾಗಿಲ್ಲ, ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸಂವಿಧಾನದಲ್ಲಿ ಕೊನೆಯ ವ್ಯಕ್ತಿಯು ಕೂಡ ಶಿಕ್ಷಣ ಸಿಗುವ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಹೇಗೆ ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿಯಾಗಿದ್ದಾರೆ, ಶಿಕ್ಷಕರು ಕೂಡ ಮಕ್ಕಳ ಭವಿಷ್ಯದ ಶಿಲ್ಪಿಯಾಗಿರ್ತಾರೆ. ಅದಕ್ಕೆ ನೈತಿಕ ಶಿಕ್ಷಣ ಬಹಳ ಅವಶ್ಯಕತೆ ಇದೆ. ಈ ಒಂದು ಹಂತದಲ್ಲಿ ನೈತಿಕ ಶಿಕ್ಷಣ ಬಗ್ಗೆ 1-2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕಲಬುರಗಿ ನಗರದ ಟೌನ್ ಹಾಲ್ ಪಕ್ಕದಲ್ಲಿ ಇರುವ ಸಾರ್ವಜನಿಕ ಉದ್ಯಾನವನದಲ್ಲಿ ಇಂದು 1ನೆಯ ಕಲ್ಯಾಣ ಕರ್ನಾಟಕ ಚಿತ್ರಸಂತೆಯ ಉದ್ಘಾಟನಾ ಸಮಾರಂಭ ಜರುಗಿತು. ಡೆಕ್ಕನ್ ಆರ್ಟ್ ಸೊಸೈಟಿ ಕಲಬುರ್ಗಿ, ರೇಷ್ಮೆ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಕಲಬುರ್ಗಿ, ಕಲಾನಮನ ಟ್ರಸ್ಟ್ ಕೊಂಕಲ್ ಜಿಲ್ಲೆ ಯಾದಗಿರಿ, ಅಲ್ ಅಮೀನ್ ಎಜುಕೇಶನ್ ಸೊಸೈಟಿ ವಾಡಿ ಜಿಲ್ಲೆ ಕಲಬುರ್ಗಿ, ಇಂಡಿಯನ್ ರಾಯಲ್ ಅಕಾಡೆಮಿ ಆಫ್ ಆರ್ಟ್ ಅಂಡ್ ಕಲ್ಚರ್ ಕಲಬುರ್ಗಿ, ಸ್ನೇಹ ಲಲಿತಕಲಾ ಬಳಗ ಬಳ್ಳಾರಿ, ಜನಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಕಲಬುರ್ಗಿ, ಆರ್ಟ್ ಗ್ಯಾಲರಿ 2000 ಕಲಬುರ್ಗಿ, ಫನ್ ಅಕಾಡೆಮಿ ಕಲಬುರ್ಗಿ, ಎನ್ಕೆ ಆರ್ಟ್ ಅಂಡ್ ಕಲ್ಚರಲ್ ಸೊಸೈಟಿ ಕಲಬುರ್ಗಿ, ನೀಲಾ ಆರ್ಟ್ಸ್ ಕಲಬುರ್ಗಿ, ಶ್ರೀ ಮಾರ್ಕೆಟಿಂಗ್ ಅಸೋಸಿಯೇಟ್ಸ್ ಕಲಬುರ್ಗಿ ಹಾಗೂ ಶ್ರೀ ಮಾರ್ಕೆಟಿಂಗ್ ಅಸೋಸಿಯೇಟ್ಸ್ ಬೀದರ್ ಇವರ ಸಹಯೋಗದಲ್ಲಿ 1ನೆಯ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ 2026ರ ಉದ್ಘಾಟನಾ ಕಾರ್ಯಕ್ರಮವು ಮಂಗಳವಾರ ದಿನಾಂಕ 17ನೇ ಫೆಬ್ರವರಿ 2026ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಮುಖ್ಯ ರಸ್ತೆಯ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದ ಹತ್ತಿರದ ಟೌನ್ ಹಾಲ್ ಪಕ್ಕದಲ್ಲಿನ ಸಾರ್ವಜನಿಕ ಉದ್ಯಾನವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಅಧ್ಯಕ್ಷರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶಿಂಧೆ ಅವಿನಾಶ್ ಸಂಜೀವನ್, ಅಲ್ ಅಮೀನ್ ಎಜುಕೇಶನ್ ಸೊಸೈಟಿ ವಾಡಿಯ ಪ್ರಧಾನ ಕಾರ್ಯದರ್ಶಿಗಳಾದ ಫೆರೋಜ್ ಖಾನ್ ಸಾಬ್ ವಾಡಿ, ರೇಷ್ಮೆ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ಕಾರ್ಯದರ್ಶಿಗಳಾದ ಶರದ್ ಎನ್ ರೇಷ್ಮಿ, ಉತ್ತಮ ಚಿತ್ರಕಲಾ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ದೇವೇಂದ್ರಪ್ಪ ತೋಟನಹಳ್ಳಿ, ಶ್ರೀ ಮಾರ್ಕೆಟಿಂಗ್ ಅಸೋಸಿಯೇಟ್ಸ್ ಕಲಬುರಗಿಯ ಎನ್.ಎ. ಪಾಟೀಲ್ ಹಾಗೂ ಸ್ಟ್ಯಾಂಡರ್ಡ್ ಟಚ್ ಕಲಬುರಗಿಯ ಹಮ್ಜಾ ಮೌಜಮ್ ಅಲಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಡೆಕ್ಕನ್ ಆರ್ಟ್ ಸೊಸೈಟಿ ಕಲಬುರಗಿಯ ಅಧ್ಯಕ್ಷರು ಹಾಗೂ ಕಲ್ಯಾಣ ಕರ್ನಾಟಕ ಚಿತ್ರಸಂತೆಯ ಆಯೋಜಕರಾದ ಡಾಕ್ಟರ್ ಶಾಹಿದ್ ಪಾಷಾ ವಹಿಸಿದ್ದರು. ಖ್ಯಾತ ಗಾಯಕಿ ಕಾವೇರಿ ಜಿ ಹಿರೇಮಠ್ ಸ್ವಾಗತ ಗೀತೆ ಹಾಡಿದರು. ಖ್ಯಾತ ಕಲಾವಿದರು ಮತ್ತು ಲೇಖಕರಾದ ಡಾಕ್ಟರ್ ಬಸವರಾಜ್ ಎಸ್ ಕಲೆಗಾರ್ ನಿರೂಪಣೆ ಮಾಡಿದರು. ಹಿರಿಯ ಕಲಾವಿದರಾದ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ವಂದನಾರ್ಪಣೆ ಮಾಡಿದರು.
ಈ ಸಂದರ್ಭದಲ್ಲಿ ಪಿ ಚಂದ್ರಶೇಖರ್ ರಾಯಚೂರು, ಸುನಿಲ್ ಸಾಗರ್ ಬೀದರ್, ಅಬ್ದುಲ್ ಬಾಷಾ ಯಾದಗಿರಿ, ಮಲ್ಲಿಕಾರ್ಜುನ್ ಆಲೂರು ರಾಯಚೂರು, ರಾಘವೇಂದ್ರ ಬುರ್ಲಿ ಕಲಬುರ್ಗಿ, ಲಕ್ಷ್ಮೀ ರಜನೀಶ್ ಹಿರೇಮಠ್ ಕಲಬುರ್ಗಿ, ಶೇಖರ್ ಬ್ಯಾಕೋಡ್ ಕಲಬುರ್ಗಿ, ಅಹಸಾನ್ ಕಲಬುರ್ಗಿ, ಮಲ್ಲಿಕಾರ್ಜುನ್ ಕೊರಳ್ಳಿ ಕಲಬುರ್ಗಿ, ಮುಸ್ತಫಾ ಕಲಬುರ್ಗಿ, ನಾಗೇಂದ್ರ ಸಕ್ಕರ್ಗಿ ಕಲಬುರ್ಗಿ, ಮೊಹಮ್ಮದ್ ರಫಿ ಬಳ್ಳಾರಿ, ಪ್ರಭಾಕರ್ ಮಂಕಾಲ್ ರಾಯಚೂರು, ಸಂತೋಷ್ ಕುಮಾರ್ ಕೊಪ್ಪಳ, ಹೇಮರೆಡ್ಡಿ ರಾಯಚೂರು, ಸಂಗೀತಾ ಚಂದ್ರಶೇಖರ್ ಗಂಗನೆ ಕಲಬುರ್ಗಿ, ಭಾಗ್ಯಶ್ರೀ ಕುಲಕರ್ಣಿ ಕಲಬುರ್ಗಿ, ಶಿಲ್ಪಾ ಎಸ್ ನರೋಣ ಕಲಬುರ್ಗಿ, ಸಂಜಯ್ ಕೆ ಕಾನಿಹಾಳ್ ಕಲಬುರ್ಗಿ, ಶೆಹರಿಯರ್ ರಬ್ ಉಸ್ತಾದ್ ಕಲಬುರ್ಗಿ, ಪ್ರದೀಪ್ ಸಿಂಗ್ ಬೈಸ್ ಕಲಬುರ್ಗಿ ಹಾಗೂ ಮಲ್ಲಿನಾಥ್ ಚೆನ್ನಪ್ಪಗೋಳ್ ಕಲಬುರ್ಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಚಿತ್ರಸಂತೆಯ ಪ್ರತಿನಿಧಿಗಳಾದ ಬಸವರಾಜ್ ಉಪ್ಪಿನ್, ದೇವೇಂದ್ರ ಟಿ, ಅಯಾಜುದ್ದೀನ್ ಪಟೇಲ್, ಬಸವರಾಜ್ ಕಲೇಗಾರ್, ರಾಮಗಿರಿ ಪೊಲೀಸ್ ಪಾಟೀಲ್, ಡಾಕ್ಟರ್ ಎಸ್ಎಂ ನೀಲಾ, ರಾಜಶೇಖರ್ ಶಾಮಣ್ಣ, ಡಾಕ್ಟರ್ ರೆಹಮಾನ್ ಪಟೇಲ್, ಶರಣು ಪಟ್ಟಣ ಶೆಟ್ಟಿ ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಿಸಿಲ ನಾಡು ಕಲಬುರಗಿಯಲ್ಲಿ ಇದೇ ಮೊದಲನೇ ಬಾರಿಗೆ 1ನೇ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಅನ್ನುವಂಥ ಕಾರ್ಯಕ್ರಮ ನಡೀತಾ ಇದೆ. ಇಷ್ಟೊತ್ತಿನ ತನಕ ಇಲ್ಲಿ ತಿರುಗಾಡಿದೆ. ಸುಮಾರು ಒಂದು 50ಕ್ಕೂ ಹೆಚ್ಚು ಏನಂತೀವಿ ಬೇರೆ ಬೇರೆ ಜಿಲ್ಲೆಗಳಿಂದ 5-6 ಜಿಲ್ಲೆಗಳಿಂದ ಇಲ್ಲಿ ಒಂದು ಚಿತ್ರತಂಡಗಳು ಈ ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದಾವೆ. ಮತ್ತು ಸುಮಾರು 2500ಕ್ಕೂ ಹೆಚ್ಚು ಜನ ಮಕ್ಕಳು ಮತ್ತು ದೊಡ್ಡವರು ಸೇರಿದಂತೆ ಎಲ್ಲರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ನೋಡಿದೆ. ಮಕ್ಕಳೆಲ್ಲ ಭಾಳ ಖುಷಿಯಿಂದ ಓಡಾಡ್ತಾ ಇದ್ದಾರೆ. ಆವಾಗವಾಗ ಕಲಬುರಗಿಯಲ್ಲಿ ಈ ರೀತಿಯ ಚಿತ್ರಸಂತೆಗಳಾದರೆ ಬೆಳೆಯುವಂಥ ಮಕ್ಕಳಲ್ಲಿ ಒಂದು ರೀತಿಯ ಚಿತ್ರಕಲೆ ಬಗ್ಗೆ ಒಂದು ರೀತಿಯ ಅವರಿಗೆ ಪ್ರೇರಣೆ ಸಿಕ್ಕಂತೆ ಆಗ್ತದೆ. ಕಲಬುರಗಿಯ ಕೇಂದ್ರವಾಗಿಟ್ಟುಕೊಂಡು ಬೀದರ್ನವರು, ಯಾದಗಿರಿಯವರು, ರಾಯಚೂರಿನವರು, ಕೊಪ್ಪಳದವರು, ಬಳ್ಳಾರಿಯವರು ಎಲ್ಲ ಕಡೆಯ ಕಲಾವಿದರು ಬಂದು ತಮ್ಮ ಚಿತ್ರಕಲೆಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಮುಖ್ಯವಾಗಿ ಕಲಬುರಗಿ ಅಂದರೆ ಇದು ಕಲೆಯ ಒಂದು ತವರೂರು ಅಂತ ಹೇಳ್ತೀವಿ. ಇಂಥ ತವರಿನಲ್ಲಿ ಈ ಚಿತ್ರಕಲೆಯ ಹಬ್ಬ ನಿಜಕ್ಕೂ ಮಕ್ಕಳಿಗೆ ಮತ್ತು ದೊಡ್ಡವರಿಗೆಲ್ಲರಿಗೂ ಖುಷಿ ಕೊಡುವಂಥ ಒಂದು ವಿಷಯವಾಗಿದೆ. ಈ ರೀತಿಯ ಚಿತ್ರಸಂತೆ ಅವಾಗವಾಗ ಕಲಬುರಗಿಯಲ್ಲಿ ಆದರೆ ಕಲಬುರಗಿ ಮುಂಬರುವ ದಿನಗಳಲ್ಲಿ ಮತ್ತೆ ಕಲಾ ಒಂದು ವಿಭಾಗದಲ್ಲಿ ಹೆಚ್ಚಿನ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ. ನಾನು ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅಂತ. ಇದು ಮೊದಲನೇ ಚಿತ್ರಸಂತೆ. ನಾವು ಎಲ್ಲ ಗೆಳೆಯರು ಕೂಡಿ ಮಾಡ್ತಾ ಇದ್ದೀವಿ. ಈ ಚಿತ್ರಸಂತೆಯಲ್ಲಿ 7 ಡಿಸ್ಟಿಕ್ ಭಾಗವಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಅಂತ ನಾವು ಟೈಟಲ್ ಕೊಟ್ಟಿದ್ದೀವಿ. ಇದರಲ್ಲಿ ವಿಜಯನಗರ, ಕೊಪ್ಪಳ, ಯಾದಗಿರಿ, ರಾಯಚೂರು, ಬೀದರ್, ಕಲಬುರಗಿ ಇವೆಲ್ಲ ಸೇರಿ 7 ಡಿಸ್ಟಿಕ್ ಕಲಾವಿದರು ನಾವು ಸೇರಿ ಸುಮಾರು 75 ಸ್ಟಾಲ್ ಇಲ್ಲಿ ಬಂದಿವೆ. ಇವಾಗ ಅದರ ಜೊತೆ 2500 ಕಲೆಯನ್ನು ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿಯ ನಾವು ಕಲಾವಿದರಿಗೆ ಸೀನಿಯರ್, ಜೂನಿಯರ್, ಫಾರ್ ಎಕ್ಸಾಂಪಲು JS ಖಂಡೇರಾವ್ ಸರ್ ಆಗಲಿ, VG ಅಂದಾನಿ ಸರ್ ಆಗಲಿ, ಬಸವರಾಜ್ ಉಪ್ಪಿನ್ ಸರ್ ಆಗಲಿ, ಮತ್ತು ಕಲಾವಿದರಾಗಲಿ, ಆರ್ಕಿಟೆಕ್ಟ್ ಆಗಲಿ, ಸೀನಿಯರ್ ಜೂನಿಯರ್ ಎಲ್ಲರಿಗೆ ತೊಗೊಂಡು ಅವರೆಲ್ಲ ಬೆಂಬಲ ತೊಗೊಂಡು ನಾವು ಈ ಮೊದಲನೇ ಎಕ್ಸ್ಪೆರಿಮೆಂಟ್ ಕಲ್ಯಾಣ ಕರ್ನಾಟಕ ಮೊದಲನೇ ಚಿತ್ರಸಂತೆ ಅಂತ ನಾವು ಮಾಡಿದ್ದೀವಿ. ಮುಂಬರೋ ದಿನಗಳಲ್ಲಿ ನಾವು ಇದು ಇನ್ನೂ ವಿಜೃಂಭಣೆಯಿಂದ ಇದರಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸೇರಿಸ್ಕೊಂಡು ನಾವು ಇದು ಒಳ್ಳೆ ರೀತಿಯಿಂದ ಚಿತ್ರಸಂತೆ ಮಾಡಬೇಕಂತ ನಮ್ಮದು ಆಸೆ ಇದೆ. ಸ್ವಲ್ಪ ಗುಲ್ಬರ್ಗ ಜನರ ಮತ್ತು ನಮ್ಮ ಅಡ್ಮಿನಿಸ್ಟ್ರೇಷನ್ ಅಥವಾ ನಮ್ಮ ಪೊಲಿಟಿಕಲ್ ಲೀಡರ್ಸ್ ನಮ್ಮ ಜೊತೆ ಕೋಆಪ್ರೇಟ್ ಇದ್ದರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಇದು ನಾವು ಒಂದು ರೀತಿಯ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಬೆಂಗಳೂರು ಚಿತ್ರಸಂತೆ ಅಪ್ಲೈ ಮಾಡಬೇಕಂತ ನಮ್ಮದು ಆಸೆ ಇದೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಗುಲ್ಬರ್ಗ ಜನತೆಗೆ ನನ್ನೊಂದು ನಮಸ್ಕಾರ. ನಾನೊಬ್ಬ ಕಲಾವಿದನಾಗಿದ್ದು ಗುಲ್ಬರ್ಗದ ನಿವಾಸಿ ಮತ್ತು ನಾನೊಬ್ಬ ಹಿರಿಯ ಕಲಾವಿದ. ಈ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳು ತೊಗೊಂಡಂಥವ್ರು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತೊಗೊಂಡಂಥವ್ರು. ತುಂಬ ವರ್ಷಗಳಿಂದ ನಾವು ಕಲಾಕೃತಿಗಳನ್ನು ರಚನೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಪ್ರದರ್ಶನಗಳು ನಡೀತಾ ಇವೆ. ಎಲ್ಲ ಸ್ಟೇಟ್ಗಳಲ್ಲಿ ನಮ್ಮ ಪ್ರದರ್ಶನಗಳು ಆಗಿವೆ ಈಗಾಗಲೇ. ಇದೇ ರೀತಿ ನಾವು ಲೋಕಲ್ನಲ್ಲಿ ಒಂದು ಒಳ್ಳೆ ಚಿತ್ರಸಂತೆ ಯಾಕೆ ಮಾಡಬಾರ್ದು? ನಮ್ಮೆಲ್ಲ ಸಂಘಟಕರು, ಚಿತ್ರಕಲಾವಿದರು ಸೇರಿಕೊಂಡು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕ ಶೀರ್ಷಿಕೆ ಅಡಿಯಲ್ಲಿ ನಾವು ಇದೊಂದು ಹೊಸ ಥರದ ವಿಭಿನ್ನ ಚಿತ್ರಸಂತೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಮೊದಲನೇ ಚಿತ್ರಸಂತೆಯಾಗಿದ್ದು ಇನ್ನು ಮುಂದೆ ನಮ್ಮ ಕಲ್ಯಾಣ ಕರ್ನಾಟಕದ ವಿಭಾಗಗಳು ಎಷ್ಟಿದೆ, 6 ಜಿಲ್ಲೆಗಳು, ಗುಲ್ಬರ್ಗ ಆಯಿತು, ಕೊಪ್ಪಳ ಆಯಿತು, ಬಳ್ಳಾರಿ ಆಯಿತು, ರಾಯಚೂರು ಆಯಿತು, ಬೀದರ್ ಆಯಿತು. ಈ ರೀತಿ ನಮ್ದು ಇದೇ ಕಾರ್ಯಕ್ರಮ ಇದೇ ರೀತಿ ಇಲ್ಲೊಂದು 2 ಸರ್ತಿ ಮಾಡ್ತೀವಿ ನಾವು. ಮುಂದೆ ಮತ್ತೊಂದೆರಡು ಕಡೆ 2 ಸರ್ತಿ ಮಾಡ್ತೀವಿ.
ಇನ್ನೊಂದು ಜಿಲ್ಲೆಯಲ್ಲಿ 2 ಸರ್ತಿ ಮಾಡ್ತೀವಿ. ಈ ರೀತಿ ನಮ್ಮಲ್ಲಿ ಬರುವಂಥ ಕಲ್ಯಾಣ ಕರ್ನಾಟಕ ವಿಭಾಗದ 6 ಜಿಲ್ಲೆಗಳಲ್ಲೂ ಕೂಡ ಎಲ್ಲರಿಗೂ ಅವಕಾಶ ಕೊಡುವುದಕ್ಕಾಗಿ ಅಲ್ಲಿಯ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕಲ್ಪಿಸೋಕ್ಕೋಸ್ಕರ, ಅಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸೋಕ್ಕೋಸ್ಕರ ನಾವು ರೊಟೇಷನ್ ಮಾಡ್ತಾ ಇನ್ನು ಮಾಡಿಕೊಳ್ಳುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಿದೆ ಇದು. ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದ ಹಿಂದುಗಡೆಯ ದರ್ಯಾಪುರದ ಅಂಬಿಕಾನಗರದಲ್ಲಿ ಇರುವ ಶ್ರೀ ಮಲ್ಲಿಕಾರ್ಜುನ ಹನುಮಾನ ದೇವಸ್ಥಾನ ಸಮಿತಿಯ ವತಿಯಿಂದ 33ನೇ ವರ್ಷದ ಮಹಾಶಿವರಾತ್ರಿಯ ಅಂಗವಾಗಿ ಇಂದು ಪಲ್ಲಕ್ಕಿ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು. ಕಲಬುರಗಿ ನಗರದ ರೈಲ್ವೆ ಸ್ಟೇಷನ್ ಹಿಂದುಗಡೆಯ ದರ್ಯಾಪುರದ ಅಂಬಿಕಾನಗರದಲ್ಲಿ ಇರುವ ಶ್ರೀ ಮಲ್ಲಿಕಾರ್ಜುನ ಹನುಮಾನ ದೇವಸ್ಥಾನ ಸಮಿತಿಯ ವತಿಯಿಂದ 33ನೇ ವರ್ಷದ ಮಹಾಶಿವರಾತ್ರಿಯ ಅಂಗವಾಗಿ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿಗಳವರ ಹಾಗೂ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ರೇವಣಸಿದ್ಧ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಶುಕ್ರವಾರ ದಿನಾಂಕ 6ನೇ ಫೆಬ್ರವರಿ 2026ರಿಂದ ಸೋಮವಾರ ದಿನಾಂಕ 16ನೇ ಫೆಬ್ರವರಿ 2026ರವರೆಗೆ ಪ್ರತಿದಿನ ರಾತ್ರಿ 7 ಗಂಟೆಯಿಂದ 9:30ರವರೆಗೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಪುರಾಣ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೂಲ ಕಟ್ಟಿಮನಿ ಹಿರೇಮಠ ಪಾಳಾದ ಪಟ್ಟಾಧ್ಯಕ್ಷರಾದ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಮಕ್ತಂಪುರದ ಗದ್ದುಗೆ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು ವಹಿಸಿದ್ದರು. ಸಾನ್ನಿಧ್ಯವನ್ನು ಅಕ್ಕಲಕೋಟ ತಾಲೂಕಿನ ಕಾರುಣಿ ಸಲಗರ್ನ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಬಸವಲಿಂಗ ಮಹಾಸ್ವಾಮೀಜಿ ವಹಿಸಿದ್ದರು. ಪ್ರವಚನಕಾರರಾಗಿ ಆಕಾಶವಾಣಿ ದೂರದರ್ಶನ ಕಲಾವಿದರಾದ ವೇದಮೂರ್ತಿ ಸೂರ್ಯಕಾಂತ ಶಾಸ್ತ್ರಿ ದುತ್ತರಗಾಂವ್ ಆಗಮಿಸಿದ್ದರು. ಗವಾಯಿಗಳಾಗಿ ವೇದಮೂರ್ತಿ ಶ್ರೀ ಗುರುಶಾಂತಯ್ಯ ಸ್ಥಾವರಮಠ್ ಕಲಬುರ್ಗಿ ಆಗಮಿಸಿದ್ದರು. ತಬಲಾ ಸಾಥ್ ನೀಡಲು ವೇದಮೂರ್ತಿ ಶ್ರೀ ವೀರಭದ್ರಯ್ಯ ಸ್ಥಾವರಮಠ್ ಕಲಬುರ್ಗಿ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಲಿಂಗರಾಜ್ ತಾರ್ಫಾಯ್ಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ದಿಲೀಪ್ ಆರ್ ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಲಿಂಗಮ್ಮ ಕಟ್ಟಿಮನಿ, ಅಶೋಕ್ ವೀರನಾಯಕ್ ಆಗಮಿಸಿದ್ದರು. ರವಿವಾರ ದಿನಾಂಕ 15ನೇ ಫೆಬ್ರವರಿ 2026ರಂದು ಮಹಾಶಿವರಾತ್ರಿಯ ನಿಮಿತ್ತ ಬೆಳಿಗ್ಗೆ ಶಿವಲಿಂಗಕ್ಕೆ ಮಹಾರುದ್ರಾಭಿಷೇಕ, ರಾತ್ರಿ ಜಾಗರಣೆ, ಭಜನಾ ಕಾರ್ಯಕ್ರಮ. ಸೋಮವಾರ ದಿನಾಂಕ 16ನೇ ಫೆಬ್ರವರಿ 2026ರಂದು ಪುರಾಣ ಮಂಗಲ, ಮಂಗಳವಾರ ದಿನಾಂಕ 17ನೇ ಫೆಬ್ರವರಿ 2026ರಂದು ಮುಂಜಾನೆ 9 ಗಂಟೆಗೆ ಸುಮಂಗಲೆಯರಿಂದ ಕುಂಭ ಕಳಸದೊಂದಿಗೆ ಪುರವಂತರ ಸೇವೆ, ಬಾಜಾ ಭಜಂತ್ರಿ, ಮಂಗಲ ವಾದ್ಯಗಳೊಂದಿಗೆ ಶ್ರೀ ಮಲ್ಲಿಕಾರ್ಜುನ ಪಲ್ಲಕ್ಕಿ ಮಹೋತ್ಸವ ಜರುಗಿತು. ನಂತರ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಶಿಖರದ ಕೆಲಸ ಪ್ರಗತಿಯಲ್ಲಿ ಇದ್ದು ಸದ್ಭಕ್ತರು ತನುಮನ ಧನದಿಂದ ಸಹಕರಿಸಿ ಶ್ರೀ ಮಲ್ಲಿಕಾರ್ಜುನ ದೇವರ ಕೃಪಾಶೀರ್ವಾದ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಣ್ಣಾರಾವ್ ಪೊಲೀಸ್ ಪಾಟೀಲ್, ಜಿಕೆ ಶಿವಾಜಿ, ಸೋಮಶೇಖರ ಸ್ವಾಮಿ, ಲಕ್ಷ್ಮಣ ನಾಟಿಕಾರ್, ಪ್ರೇಮ್ ಸಿಂಗ್ ರಾಠೋಡ್, ಕಿಶನ್ ಜಾಧವ್, ಗಂಗಾರಾಮ್ ರಾಠೋಡ್, ಡಾಕ್ಟರ್ ಬಾಬುರಾವ್ ಕುಲಕರ್ಣಿ, ಸಿದ್ದರಾಮ ಮಠಪತಿ, ಮಹಂತಯ್ಯ ಮಠಪತಿ, ಗುರುನಾಥ್ ಭರ್ಮಾ ಸೇರಿದಂತೆ ಶ್ರೀ ಮಲ್ಲಿಕಾರ್ಜುನ ಹನುಮಾನ ನವತರುಣ ಸಂಘದ ಸ್ವಯಂ ಸೇವಕರು, ಪದಾಧಿಕಾರಿಗಳು ಹಾಗೂ ಸದ್ಭಕ್ತ ಮಂಡಳಿಯವರು ಉಪಸ್ಥಿತರಿದ್ದರು. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿಗಳವರ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ರೇವಣಸಿದ್ಧ ಮಹಾಸ್ವಾಮಿಗಳವರ ಒಂದು ಕೃಪಾಶೀರ್ವಾದದ ಬಂಧದಿಂದ ನಡೆದು ಬರತಕ್ಕಂಥ ಶ್ರೀ ಅಂಬಿಕಾನಗರದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ 33 ವರ್ಷಗಳ ಪರ್ಯಂತ ನಡೆದು ಬಂದ ಶಿವರಾತ್ರಿಯ ಪುರಾಣ ಕಾರ್ಯಕ್ರಮ ಇವತ್ತಿಗೆ ಮಂಗಲವಾಗಿರುತ್ತದೆ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಪ್ರಸಾದ ವಿತರಣೆ ಇವತ್ತಿನ ದಿವಸ ನಡೆದು ಬರುತ್ತದೆ. ಈ ಒಂದು ಅಂಬಿಕಾನಗರದ ಎಲ್ಲಾ ಭಕ್ತಾದಿಗಳ ಸಹಯೋಗದಿಂದ ಈ ಕಾರ್ಯಕ್ರಮ ನಡೀತಾ ಬಂದಿದೆ. ಅಂತ ಒಂದು ಗಲ್ಲಿ ಓಣಿಯೊಳಗ ಸ್ಥಾಪನೆಗೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಒಂದು 33ನೇ ವರ್ಷದ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಈ ವರ್ಷ ವಿಶೇಷವಾಗಿರ್ತಕ್ಕಂಥದ್ದು ಕೊಪ್ಪಳದ ಮಹಾಮಹಿಮಾ ಪುರುಷ ಶಿವಯೋಗಿ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಕೊಪ್ಪಳ ಗವಿಸಿದ್ದೇಶ್ವರ ಪುರಾಣವನ್ನ ಬಹುಶಃ 11 ದಿನಗಳ ಪರ್ಯಂತರವಾಗಿ ಪುರಾಣವನ್ನ ಮಾಡಿ ನಿನ್ನೆ ಪುರಾಣ ಮುಕ್ತಾಯಗೊಂಡಿತ್ತು. ಇವತ್ತ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಜಾತ್ರೆ, ಅನ್ನದಾಸೋಗ ಬಹಳ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಓಣಿ ಎಲ್ಲಾ ಸದ್ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಈ ಜಾತ್ರೆ ಬಹಳ ಅದ್ದೂರಿಯಿಂದ ಭಕ್ತಾದಿಗಳು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂತ ಮಾತನ್ನು ತಿಳಿಸುತ್ತಾ ಈ ಪುರಾಣ ಕಾರ್ಯಕ್ರಮವನ್ನ ಬಹುಶಃ ಈ ಒಂದು ಓಣಿ ಒಳಗ ಸುಮಾರು 20 ವರ್ಷಗಳ ಪರ್ಯಂತರವಾಗಿ ಶ್ರೀ ವೇದಮೂರ್ತಿ ಸೂರ್ಯಕಾಂತ ಶಾಸ್ತ್ರಿಗಳು ವಿಶ್ವನಾಥ್ ಮಠ ಧೋತ್ರಗಾಂವ್ ಅವರು ಇವತ್ತ ಪುರಾಣ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಸಂಗೀತವನ್ನ ಗುರುಶಾಂತಯ್ಯಗಳು ಸ್ಥಾವರಮಠ ಬುಸ್ನೂರ್ ಅವರು,
ತಬಲಾ ಸಾತಿನ ವೀರಭದ್ರೇಶ್ವರ ತಾವರ್ಮುಟ್ಟವರು, ಇದಕ್ಕೆಲ್ಲ ಅಧ್ಯಕ್ಷರು ನಾಗಣಜ್ ಹೆಳ್ಕೆ ಅವರು, ಶಿವಾಜಿ ಅವರು, ಸೋಮಶೇಖರ್ ಅವರು, ಹಲವಾರು ಬರ್ಮಾದವರು, ಬಹಳಷ್ಟು ಜನ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ವಿಶೇಷವಾಗಿ ಜಾತ್ರೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ತಿಳಿಸ್ತಾ ಇದೆ. ಕಲಬುರಗಿ ನಗರದ ಪ್ರಕಾಶ್ ಏಷ್ಯನ್ ಮಾಲ್ನಲ್ಲಿ ಇರುವ ಆಕಾಶ್ ಗಣೇಶ್ಕರ್ ಅವರ ಮಾಲೀಕತ್ವದ ಸಾಯಿ ಭವಾನಿ ಫಿಲ್ಮ್ಸ್ ಮಳಿಗೆಗೆ ಇಂದು ಆಕಸ್ಮಿಕ ಬೆಂಕಿ ತಗುಲಿ ಸುಮಾರು 6 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಕಲಬುರಗಿ ನಗರದ ಪ್ರಕಾಶ್ ಏಷ್ಯನ್ ಮಾಲ್ನಲ್ಲಿ ಇರುವ ಆಕಾಶ್ ಗಣೇಶ್ಕರ್ ಇವರ ಮಾಲೀಕತ್ವದ ಸಾಯಿ ಭವಾನಿ ಫಿಲ್ಮ್ಸ್ ಮಳಿಗೆಗೆ ಆಕಸ್ಮಿಕ ಬೆಂಕಿ ತಗುಲಿ ಎಸಿ, ಕಂಪ್ಯೂಟರ್, ಯುಪಿಎಸ್, ಮಾನಿಟರ್, ಹಾರ್ಡ್ ಡಿಸ್ಕ್, ಹೋಮ್ ಥಿಯೇಟರ್, ಪೆನ್ ಡ್ರೈವ್, ಕ್ಯಾಮೆರಾ, ಮೆಮೊರಿ ಕಾರ್ಡ್, SSD ಹಾರ್ಡ್ ಡಿಸ್ಕ್, ಕುರ್ಚಿ, ಟೇಬಲ್, ವೀಲ್ ಚೇರ್, ವುಡ್ ಟೇಬಲ್, ಸಿಟ್ಟಿಂಗ್ ಟೇಬಲ್, ಸಿಸಿ ಕ್ಯಾಮೆರಾ, ಲೈಟ್, ಫ್ಯಾನ್, ಸ್ವಿಚ್ ಬೋರ್ಡ್, ಡೋರ್ ಗ್ಲಾಸ್, ಕ್ಯಾಮೆರಾ ಸ್ಟ್ಯಾಂಡ್ ಮತ್ತು ಕ್ಯಾಮೆರಾ ಲೈಟ್ ಸೇರಿದಂತೆ ಸುಮಾರು 6,68,300 ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಈ ಹಿಂದೆ ಇದ್ದ ರೋಸ್ಟರ್ನಂತೆ ರಾಜ್ಯದಲ್ಲಿ ಇರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಗಮನ ಹರಿಸಬೇಕು ಎಂದು ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರವು ಒಳ ಮೀಸಲಾತಿಯ ನೆಪವನ್ನು ಹೇಳದೆ ಈ ಹಿಂದೆ ಇದ್ದ ರೋಸ್ಟರ್ನಂತೆ ರಾಜ್ಯದಲ್ಲಿ ಇರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಗಮನ ಹರಿಸಿ ತಕ್ಷಣದ ನೇಮಕಾತಿ ಕ್ರಮಗಳಿಂದ ಸಾರ್ವಜನಿಕ ಸೇವೆಗಳ ಗುಣಮಟ್ಟವನ್ನು ಸುಧಾರಿಸಲು ಹಾಗೂ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಮುಂದಾಗಬೇಕು ಎಂದು ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಅವಿನಾಶ್ ಕುಲಕರ್ಣಿ, ಆನಂದ್ ಕಣಸೂರ್, ಅಣವೀರ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಖಾಲಿ ಹುದ್ದೆಗಳನ್ನು ತುಂಬದೇ ಇರುವಂಥ ಒಂದು ಮುಖ್ಯವಾದಂಥ ವಿಚಾರ ಸರ್. ಖಾಲಿ ಹುದ್ದೆಗಳ ವಿಷಯ ಸಂಬಂಧಪಟ್ಟಂತೆ ನಾವು ಪದೇ ಪದೇ ಸದನದಲ್ಲಿ ಒಂದು ವಿಚಾರವನ್ನು ಸರ್ಕಾರ ಮುಂದೆ ಏನು ಇಟ್ಟಿದ್ದೇವೆ ಅಂತಂದರೆ, ಒಳ ಮೀಸಲಾತಿಯ ನೆಪವನ್ನು ಮಾಡಿ ನೀವು ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳೋದು ವಿಳಂಬ ಮಾಡ್ತಾ ಇದ್ದೀರಿ, ದುಡ್ಡು ಉಳಿಸ್ತಾ ಇದ್ದೀರಿ.
ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡಿದ್ದೆ, ನೀವು ಹಿಂದೆ ಯಾವ ರೀತಿ ರಿಸರ್ವೇಷನ್ ಇತ್ತು ಅದನ್ನು ಮುಂದುವರಿಸ್ರಿ. ಒಳ ಮೀಸಲಾತಿಯ ವಿಚಾರವನ್ನು ಕೋರ್ಟ್ನಲ್ಲಿ ಇತ್ಯರ್ಥ ಆದಮೇಲೆ ನೀವು ಗಣತಿ ಇತ್ಯಾದಿ ಎಲ್ಲ ಮಾಡಿದ್ರಿ, ಅದಾದಮೇಲೆ 56% ಆಯಿತು. ಅದನ್ನು ಕೋರ್ಟಲ್ಲಿ, ಯಾಕಂದರೆ ಖಂಡಿತ ಯಾರೇ ಕೋರ್ಟಿಗೆ ಹೋಗೇ ಹೋಗ್ತಾರೆ, ಅದನ್ನು ಸರಿಪಡಿಸಿ ಒಟ್ಟಾರೆ ಕೋರ್ಟಿನ ಒಂದು ಯಾವುದೂ ಕಾಂಪ್ಲಿಕೇಶನ್ ಇರದೆ ಎಲ್ಲ ಒಪ್ಪಿಗೆಯನ್ನು ಕೊಟ್ಟಾದಮೇಲೆ ನೀವು ಒಳ ಮೀಸಲಾತಿ ಮಾಡಿರಿ. ನಾವು ಭಾರತೀಯ ಜನತಾ ಪಕ್ಷದಿಂದ ಒಳ ಮೀಸಲಾತಿ ಸ್ವಾಗತ ಮಾಡ್ತೀವಿ, ನಾವೆಂದೂ ಅದಕ್ಕೆ ವಿರೋಧವಿಲ್ಲ. ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದರೂ ಕೂಡ, ಸ್ಪಷ್ಟವಾಗಿ ಮಾತನ್ನು ಪದೇ ಪದೇ ಹೇಳಿದರೂ ಕೂಡ ಸರ್ಕಾರ ಒಳ ಮೀಸಲಾತಿಯ ಕಾರಣ ಹೇಳಿ ನಿಯರ್ಲಿ 16 ತಿಂಗಳ ವಿಳಂಬ ಮಾಡಿದ್ದಾರೆ. ಕೊನೆಗೆ ಮೊನ್ನೆ ಕೋರ್ಟ್ ಏನು ಹೇಳ್ತು, ಹಿಂದಿದ್ದಂತೆ 50% ರಿಸರ್ವೇಷನ್ ಹಿಂದೇನು ಕೊಡ್ತಾ ಇದ್ರಿ ಅದನ್ನು ಮುಂದುವರಿಸ್ರಿ ಅಂತ ಕೋರ್ಟ್ ಆದೇಶ ಮಾಡಿದ್ದಾರೆ. ಸರ್ಕಾರ ನಮಗೆ 94% ಕೊಡ್ರಿ ಅಂತ ಬೇರೆ ಬೇರೆ ವಿಚಾರಗಳನ್ನು ಸರ್ಕಾರ ಮುಂದಿಟ್ಟಿದ್ದಾರೆ. ಬಹುಶಃ ಬರುವಂಥ ದಿನಗಳಲ್ಲಿ ಅದ್ರ ಬಗ್ಗೆ ಕೋರ್ಟ್ನಲ್ಲಿ ಪುನಃ ಮತ್ತೆ ಆ ವಿಷಯ ಚರ್ಚೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಂದರೆ ನಾನು ಹೇಳಬೇಕಾಗತ್ತೆ, ಈ ಸರ್ಕಾರದ ಸಾಧನೆ 1000 ದಿನಗಳ ಆಡಳಿತದ ಸಾಧನೆ ಅಂದರೆ 2,85,000 ಖಾಲಿ ಹುದ್ದೆಗಳನ್ನು ತುಂಬದೇ ಇರುವಂಥ ಸತ್ಯಾಂಶವನ್ನು ಈ ಸರ್ಕಾರದ ಸಾಧನೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಜನ ಆರೋಪಿಗಳನ್ನು ಬಂಧಿಸಿ ಆರೋಪಿತರಿಂದ 12 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಜನ ಆರೋಪಿತರನ್ನು ಬಂಧಿಸಲಾಗಿದ್ದು 3 ಸುಲಿಗೆ ಪ್ರಕರಣಗಳನ್ನು ಭೇದಿಸಿ 12,25,000 ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿತರಿಂದ 40 ಗ್ರಾಂ ಬಂಗಾರದ ಆಭರಣಗಳು, ಅಂದಾಜು ಕಿಮ್ಮತ್ತು 6 ಲಕ್ಷ, ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಬಜಾಜ್ ಪಲ್ಸರ್ ಮೋಟಾರ್ ಸೈಕಲ್ ಅಂದಾಜು ಕಿಮ್ಮತ್ತು 1,25,000 ಮತ್ತು ಒಂದು ಕ್ರೆಟಾ ಕಾರ್ ಅಂದಾಜು ಕಿಮ್ಮತ್ತು 5 ಲಕ್ಷ, ಹೀಗೆ ಒಟ್ಟು 12,25,000 ಮೌಲ್ಯದ ಸ್ವತ್ತನ್ನು ಜಪ್ತುಪಡಿಸಿಕೊಂಡು ಕೃತ್ಯಕ್ಕೆ ಉಪಯೋಗಿಸಿದ ಚಾಕುಗಳು, ಹತೋಡಿ, ಮಾಸ್ಕ್ಗಳನ್ನು ಜಪ್ತಿಪಡಿಸಿಕೊಂಡು ಆರೋಪಿತರ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಸುಲಿಗೆ ಪ್ರಕರಣದ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ IPS ಇವರು ಶ್ಲಾಘಿಸಿದ್ದಾರೆ. ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರಲ್ಲಿ 3 ಈ ರಾಬರಿ ಪ್ರಕರಣಗಳು ನಡೆದಿದ್ವು. ಆ ದರೋಡೆ ಪ್ರಕರಣಗಳಲ್ಲಿ ನಮಗೆ ಡಿಸೆಂಬರಲ್ಲಿ ಒಂದು ಪ್ರಕರಣ ಆಗುತ್ತೆ. ಅದರಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಮೇರೆಗೆ ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಂಧಿತ ಆರೋಪಿಗಳಿಂದ 3 ದರೋಡೆ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಬಂಧಿತರಿಂದ
ಏನು ಅವರು ಅಪರಾಧ ಮಾಡಿದ್ರು 40 ಗ್ರಾಮ್ ಗೋಲ್ಡು ಮತ್ತು ಅವರು ಕೃತ್ಯಕ್ಕೆ ಬಳಸಿರುವ ಪಲ್ಸರ್ ವೆಹಿಕಲ್ ಮತ್ತು ಒಂದು ಕ್ರೇಟಾ ಕಾರ್, ಹೀಗೆ ಒಟ್ಟು ನಿಯರ್ಲಿ 12,25,000 ಬೆಲೆ ಬಾಳುವ ವಸ್ತುಗಳನ್ನು ಅವರು ವಶಪಡಿಸ್ಕೊಂಡಿದ್ದಾರೆ. ಈ 4 ಜನ ಆರೋಪಿಗಳ ತಮಗೆ ಡೀಟೇಲ್ಸನ್ನು ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ. ಇವರ ಮೇಲೆ ಈಗ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ, ಹಳೆಯ ಪ್ರಕರಣಗಳು ಎಷ್ಟೆಷ್ಟು ಇದಾವಂತ. ಈ ಕೆಲವು ಅಪರಾಧಿಗಳಿಗೆ ಲಾಸ್ಟ್ ಇಯರ್ ಇವರು ಅರೆಸ್ಟ್ ಮಾಡಲಿಕ್ಕೆ ಬಂದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೋಸ್ಕರ ಅವ್ರ ಮೇಲೆ ಪೊಲೀಸ್ ಫೈರಿಂಗು ಮಾಡಲಾಗಿತ್ತು ಒಬ್ಬ ಆರೋಪಿಯ ಮೇರೆಗೆ. ಅದರಲ್ಲಿ ಇವನು ಸಹಚರರ ಮುಖಾಂತರ ಆಪರೇಟ್ ಮಾಡಿ ಅಪರಾಧಗಳನ್ನು ಮಾಡಿಸ್ತಾ ಇದ್ದ. ಏನು ಪ್ರಥಮ ಅಪರಾಧ ಇದೆ ಕ್ರೈಮ್ ನಂಬರ್ 286/25, ಇದು NPS ಸ್ಕೂಲ್ ಹತ್ರ ಆಗಿರುವಂಥದ್ದು, ಶಾಬಾದ್ ರೋಡಿಗೆ. ಅದರಲ್ಲಿ 15 ಗ್ರಾಮ್ ಗೋಲ್ಡ್ ಮತ್ತು 25,000 ಕ್ಯಾಶ್ ಹೋಗಿತ್ತು. 15 ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ. ಎರಡನೇದು ಡಿಸೆಂಬರಲ್ಲಿ ಆಗಿರುವಂಥ ಒಂದು ಪ್ರಕರಣ 337/25, ಇದು ಜಾಫರ್ ಗುಡ್ಡ ಹತ್ರ ಆಗಿರುವಂಥದ್ದು. ಇದರಲ್ಲಿ 15 ಗ್ರಾಮ್ ಗೋಲ್ಡ್ ಚೈನ್ ಮತ್ತು ಬ್ರೇಸ್ಲೆಟ್ ರಿಂಗ್ ಟೋಟಲ್ ಹೋಗಿತ್ತು. ಅದು ಎಂಟೈರ್ 100% ರಿಕವರಿ ಆಗಿದೆ. ಇನ್ನೊಂದು ಈ ನಾಗೇನಹಳ್ಳಿ ನಮ್ಮ ವಾಜಪೇಯಿ ಲೇಔಟ್ ಹತ್ರ ಒಂದು ಅಪರಾಧ ಆಗಿತ್ತು ಅಕ್ಟೋಬರಲ್ಲಿ. ಅದರಲ್ಲಿನೂ ಕೂಡ 10 ಗ್ರಾಮ್ ಗೋಲ್ಡ್ ಚೈನ್ ಹೋಗಿತ್ತು. ಅದು ಇಂಟ್ಯಾಕ್ಟ್ ಆಗಿ ರಿಕವರಿ ಆಗಿದೆ. ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದ್ದು, ಆರೋಪಿತನಿಂದ 6 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿತನನ್ನು ಬಂಧಿಸಲಾಗಿದ್ದು, 6,66,000 ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿತನಿಂದ 40 ಗ್ರಾಂ ಬಂಗಾರದ ಆಭರಣಗಳು ಅಂದಾಜು ಕಿಮ್ಮತ್ತು 6 ಲಕ್ಷ ಹಾಗೂ 40 ಗ್ರಾಂ ಬೆಳ್ಳಿಯ ಆಭರಣಗಳು ಅಂದಾಜು ಕಿಮ್ಮತ್ತು 50,000, 16,000 ರೂಪಾಯಿ ನಗದು ಹಣ ಹೀಗೆ ಒಟ್ಟು 6,66,000 ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಂಡು ಆರೋಪಿತನ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ಆರೋಪಿತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಮನೆಗಳ್ಳತನ ಪ್ರಕರಣದ ಆರೋಪಿತನನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD IPS ಇವರು ಶ್ಲಾಘಿಸಿದ್ದಾರೆ. ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರು ದಾಖಲಾಗಿರುತ್ತೆ. ಅದರಲ್ಲಿ ಮನೆಗಳ್ಳತನ. ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂತಂದರೆ, ಒಂದು 10 ಡೇಸ್ ಅವರು ಮನೆ ಬಿಟ್ಟು ಹೋಗಿರ್ತಾರೆ, ಬಂದು ದೂರನ್ನು ನೀಡ್ತಾರೆ. ದೂರನ್ನು ನೀಡಿದ ವಿತಿನ್ 24 ಅವರ್ಸ್ ನಮಗೆ ದೊರೆತ ಎವಿಡೆನ್ಸಸ್ಗಳ ಮೇಲೆ ಆರೋಪಿಯನ್ನು ಬಂಧಿಸಲಿಕ್ಕೆ ಯಶಸ್ವಿ ಆಗ್ತಾರೆ. ಇದರಲ್ಲಿ ಅವರು ದೂರಲ್ಲಿ ಕೊಟ್ಟಿರೋದು 45 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್, 190 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ ಮತ್ತು 25,000 ಕ್ಯಾಶ್ ಹೋಗಿದೆ ಅಂತ. ಈ ಆರೋಪಿ ಏನು ಐಡೆಂಟಿಫೈ ಮಾಡ್ತಾರೆ ನಮಗೆ ದೊರೆತ ಒಂದು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇರೆಗೆ. ಅದರಲ್ಲಿ ಆರೋಪಿ ಎಲ್ಲಿ ಅವರಿಗೆ ಪರಿಚಯ ಇರೋರ ಮನೆಯಲ್ಲಿ ಅದನ್ನು ಬಚ್ಚಿಟ್ಟಿರುವಂಥದ್ದು 40 ಗ್ರಾಮ್ ಗೋಲ್ಡ್, 40 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ ಮತ್ತು 16,000 ಕ್ಯಾಶ್, ನಿಯರ್ಲಿ 6,66,000 ಅಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಅವರು ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿನೂ ಕೂಡ ಆರೋಪಿ ಇವನು ಹಿನ್ನೆಲೆ ನೋಡಿದಾಗ ಇವನು ಫಸ್ಟ್ ಟೈಮ್ ಅಫೆಂಡರ್, ಪ್ರಥಮವಾಗಿ ಅಪರಾಧ ಮಾಡಿದ್ದ. ಇವನ ಒಂದು ಪತ್ತೆಯಿಂದನೂ ಕೂಡ ನಿಯರ್ಲಿ 6,66,000 ಅಷ್ಟು ಪತ್ತೆಯಾಗಿದೆ. ಸೊ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಟೀಮ್ ನಿಯರ್ಲಿ 18,85,000 ಅಷ್ಟು ಬೆಲೆ ಬಾಳುವ ವಸ್ತುಗಳು, ಚಿನ್ನಾಭರಣ, ಬೆಳ್ಳಿ ಮತ್ತು ಕ್ಯಾಶನ್ನು ರಿಕವರಿ ಮಾಡಿದರೆ ಅವರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಕಲಬುರಗಿ ನಗರದ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿತರನ್ನ ಬಂಧಿಸಲಾಗಿದ್ದು, ಆರೋಪಿತರಿಂದ 7 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಜನ ಆರೋಪಿತರನ್ನು ಬಂಧಿಸಲಾಗಿದ್ದು, ಆರೋಪಿತರಿಂದ 7,20,000 ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿತರಿಂದ ಸುಲಿಗೆಗೈದಿದ್ದ 38 ಗ್ರಾಂ ಬಂಗಾರದ ಚೈನ್ ಅಂದಾಜು ಕಿಮ್ಮತ್ತು 5,70,000 ಹಾಗೂ ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಬಜಾಜ್ ಪಲ್ಸರ್ NS 200 ಮೋಟಾರ್ ಸೈಕಲ್ ಅಂದಾಜು ಕಿಮ್ಮತ್ತು 1,50,000 ಹಾಗೂ ಒಂದು ವಿವೋ Y16 ಮೊಬೈಲ್ ಹೀಗೆ ಒಟ್ಟು 7,20,000 ಮೌಲ್ಯದ ಸ್ವತ್ತನ್ನು ಜಪ್ತಿಪಡಿಸಿಕೊಂಡು ಆರೋಪಿತರ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಸುಲಿಗೆ ಪ್ರಕರಣದ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD IPS ಇವರು ಶ್ಲಾಘಿಸಿದ್ದಾರೆ.
ಅಶೋಕ್ ನಗರದಲ್ಲಿ ಲಾಸ್ಟ್ ಮಂತ್ ಜನವರಿ 12ರಂದು ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರುತ್ತೆ. ಒಬ್ಬರು ಸೀನಿಯರ್ ಸಿಟಿಜನ್ ಲೇಡಿ ಇರ್ತಾರೆ. ಅವರು ಈ ಬಿದ್ದಾಪುರ್ ಕಾಲನಿ ಹತ್ರ ಒಂದು ದತ್ತನಗರ ಅಂತ ಇದೆ, ಅಲ್ಲಿ ಅವರು ಸಾಯಂಕಾಲ ಮನೆಗೆ ಹಿಂತಿರುಗಬೇಕಾದ್ರೆ ದ್ವಿಚಕ್ರ ವಾಹನದಲ್ಲಿ 2 ಜನ ಬಂದು ಒಬ್ಬರು ವೈದ್ಯರ ಹೆಸರು ಶ್ರೀನಿವಾಸ್ ಡಾಕ್ಟರ್ ಮನೆ ಎಲ್ಲಿ ಅಂತ ಅಡ್ರೆಸ್ ಕೇಳೋ ನೆಪದಲ್ಲಿ ಸರಗಳತನ ಮಾಡಿ ಪರಾರಿಯಾಗಿರ್ತಾರೆ. ಅದರಲ್ಲಿ ತುಂಬ ಅತ್ಯುತ್ತಮ ಕೆಲಸವನ್ನು ಅಶೋಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಏನೇನು ಅಕ್ಕಪಕ್ಕದಲ್ಲಿರುವ CCTV ಪರಿಶೀಲನೆ ಮಾಡುವಂಥದ್ದು ಮತ್ತು ತಾಂತ್ರಿಕ ತನಿಖೆ ಮಾಡುವಂಥದ್ದೆಲ್ಲ ಮಾಡಿ ಫಸ್ಟ್ ಒಬ್ಬ ಆರೋಪಿಯನ್ನು ಬಂಧಿಸ್ತಾರೆ. ಅದರಲ್ಲಿ ಫಸ್ಟ್ ಬಂಧಿಸಿರುವಂಥ ಆರೋಪಿ ಹೆಸರು ಆಕಾಶ್ ಬಾಳಿ ಅಂತ, ಸುಮಾರು 20 ವರ್ಷ ಇದೆ ಅವನಿಗೆ. ಇವನು ನೀರಿನ ಟ್ಯಾಂಕ್, ಈ ಕೆಸರಟ್ಟಿಗೆಯಲ್ಲಿ ನೀರಿನ ಟ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾನೆ. ನಂತರ 2ನೇ ಆರೋಪಿ ಏನಿದ್ದಾನೆ ಅವನು ನಾಗರಾಜ್ ಅಲಿಯಾಸ್ ನಾಗು ಅಂತ, ಅವನಿಗೆ 22 ವರ್ಷ. ಅವನು ಕೂಡ ಅದೇ ನೀರಿನ ಟ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನು ಸುಮಾರು ಫಸ್ಟ್ ಆರೋಪಿ ಅರೆಸ್ಟ್ ಆದ ನಂತರ ಇವನು ತಲೆ ಮರೆಸ್ಕೊಂಡಿರ್ತಾನೆ. ಇವನು ಆಲ್ಮೋಸ್ಟ್ ಒಂದು 10-15 ದಿನ ಸುಮಾರು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡು ತಲೆ ಮರೆಸ್ಕೊಂಡಿರ್ತಾನೆ. ಆಮೇಲೆ ಪಕ್ಕದ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ರೈಲ್ವೆ ಸ್ಟೇಷನಲ್ಲಿ ಅಕ್ಕಪಕ್ಕ ಅವನಿಗೆ ಬಂಧಿಸಿ ಅವನಿಗೂ ಕೂಡ ಬಂಧನ ಮಾಡಿದ್ದಾರೆ. ಇವರಿಬ್ಬರ ಒಂದು ಬಂಧನದಿಂದ ಏನು ಸರಗಳತನ ಆಗಿತ್ತು, 38 ಗ್ರಾಮ್ ಗೋಲ್ಡ್ ಚೈನ್ ಇಂಟ್ಯಾಕ್ಟ್, ಅದನ್ನು ರಿಕವರಿ ಮಾಡಿದ್ದಾರೆ. ಮತ್ತು ಕೃತ್ಯಕ್ಕೆ ಏನು ಬಳಸಿದರು ಒಂದು ಬಜಾಜ್ ಪಲ್ಸರ್ ಬೈಕ್, ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಅವರೇನು ಮೊಬೈಲ್ ಫೋನನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ನಿಯರ್ಲಿ 7,20,000 ಅಷ್ಟು ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಕೃತ್ಯಕ್ಕೆ ಬಳಸಿರುವ ವಾಹನಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಈ ಆರೋಪಿಗಳನ್ನು ನಾವು ವಿಚಾರಣೆಗೊಳಪಡಿಸಿದಾಗ ಇವರ ಹಿನ್ನೆಲೆಯನ್ನು ಕೂಡ ಪರಿಶೀಲನೆ ಮಾಡಿದಾಗ ಇವ್ರದ್ದು ಕೂಡ ಫಸ್ಟ್ ಅಫೆನ್ಸ್. ಇದರಲ್ಲಿ ಏನು 2ನೇ ಆರೋಪಿ ಇದ್ದಾನೆ ನಾಗರಾಜ್ ಅಂತ, ಅವನ ವೈಫ್ ರೀಸೆಂಟ್ ಡೆಲಿವರಿ ಆಗಿರುತ್ತೆ. ಡೆಲಿವರಿಗೆ ಮತ್ತು ವೈಫ್ ಮತ್ತು ಏನು ಜನಿಸಿದ ಮಗುವಿಗೆ ಹಣದ ಒಂದು ಅವಶ್ಯಕತೆ ಇರೋದರಿಂದ ಇಬ್ಬರು ಸ್ನೇಹಿತರು ಪ್ಲ್ಯಾನ್ ಮಾಡ್ತಾರೆ. ಏನೇನಂತಂದರೆ ವೆಹಿಕಲ್ಸ್ ಅಂತ ಮತ್ತು ಎಲ್ಲಿ ರಿಮೋಟ್ ಪ್ಲೇಸಸ್ಗಳಿದೆ, ಎಲ್ಲಿ ಕತ್ತಲಿದೆ ಮತ್ತು ಎಲ್ಲಿ ಈ CCTVಗಳಲ್ಲೆಲ್ಲ ಅಂಥ ಏರಿಯಾಗಳಲ್ಲಿ ಐಡೆಂಟಿಫೈ ಮಾಡಿಕೊಂಡು ವಿತ್ ಹೆಲ್ಮೆಟ್ ಅಪರಾಧ ಮಾಡಲಿಕ್ಕೆ ಸ್ಕೆಚ್ ಹಾಕ್ತಾರೆ. ಇದರಲ್ಲೂ ಕೂಡ ಅಪರಾಧಿಗಳು ಸುಮಾರು ಮುಂಜಾಗ್ರತೆಯನ್ನು ತೆಗೆದುಕೊಂಡಿದ್ದರು. ಒಳ್ಳೆಯ ಒಂದು ವೈಜ್ಞಾನಿಕ ಮತ್ತು ತಾಂತ್ರಿಕ ತನಿಖೆಯಿಂದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಪ್ರಶಂಸನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness.